ಹಲೋ ಫ್ರೆಂಡ್ಸ್, ಇವತ್ತು ನಾನು ಇನ್ನೊಂದು ಹೊಸ ತುಳುನಾಡಿನ ವಿಶೇಷ ತಿಂಡಿ ಮಾಡಿದ್ದೇನೆ. ಅದು ಪುಂಡಿ. ಎಲ್ರಿಗೂ ಗೊತ್ತಿರ್ಬೋದು. ಅದನ್ನು ಕುಚ್ಚಿಗೆ ಅಕ್ಕಿಯಿಂದ ಮಾಡ್ತಾರೆ, ಜಾಸ್ತಿಯಾಗಿ ಬೆಳ್ತಿಗೆ ಅಕ್ಕಿಯಿಂದ ಮಾಡ್ತಾರೆ. ನಾನು ಈಗ ಹಿಂದಿನ ರಾತ್ರಿ ನೆನೆಸಿಟ್ಟಿದ್ದೇನೆ ಈ ಬೆಳ್ತಿಗೆ ಅಕ್ಕಿ. ನಮಗೆ ಎಷ್ಟು ಪುಂಡಿ ಬೇಕೋ ಅಷ್ಟು ಅಕ್ಕಿ ಹಾಕಿ ಅದಕ್ಕೆ ಅಳತೆ ನಿಮಗೆ ಮಾಡಿಕೊಂಡು ಅಕ್ಕಿ ನೆನೆ ಹಾಕಿ ಇಡಬೇಕು. ಅದರದ್ದು ನೀರೆಲ್ಲ ಬಸಿದು ಇಡಬೇಕು. ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ನಾನಿಲ್ಲಿ ಸಣ್ಣದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. 3 ಬ್ಯಾಚಲ್ಲಿ ರುಬ್ಬಿಟ್ಟಿದ್ದೇನೆ. ಇದನ್ನು ನಾವು ಜರಿಯಾಗಿ ರುಬ್ಬಬೇಕು, ಫೈನ್ ಗ್ರೈಂಡ್ ಮಾಡಬಾರ್ದು. ಯಾಕಂತ ಹೇಳಿದರೆ ಪುಂಡಿ ಒಳ್ಳೆಯದಾಗೋದಿಲ್ಲ. ತುಂಬ 3-4-5 ರೌಂಡ್ ಸುತ್ತಿದರೆ ಸಾಕು ಮಿಕ್ಸಿ. ಆಮೇಲೆ ಈ ಥರ ಒಂದು ಬಾಣಲೆಗೆ ಹಾಕಿ ಇಡಬೇಕು. ನೋಡಿ, ನಾನು 3 ಬ್ಯಾಚಲ್ಲಿ ಇದರಲ್ಲಿ ಹಾಕಿದ್ದೇನೆ. ನಮಗೆ ಇವತ್ತು ಕೋಳಿ ಪದಾರ್ಥ ಮಾಡಿದ್ದೇವೆ. ಕೋಳಿ ಪದಾರ್ಥದೊಟ್ಟಿಗೆ ತಿನ್ನಲಿಕ್ಕೆ ಪುಂಡಿ ಮಾಡಿದ್ದೇನೆ. ಇದನ್ನು ಗ್ಯಾಸ್ ಹಚ್ಚಿ ಹಿಂಗಿಸಬೇಕು. ಅದಕ್ಕಿಂತ ಮುಂಚೆ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕದಿದ್ದರೆ ಪುಂಡಿ ರುಚಿಯಾಗೋದಿಲ್ಲ. ಪುಂಡಿ ರುಚಿಯಾಗಬೇಕಾದ್ರೆ ತೆಂಗಿನಕಾಯಿ ಹಾಕಲೇಬೇಕು. ಅದೊಂಥರ ಟೇಸ್ಟ್ ಒಳ್ಳೆ ಬರ್ತದೆ. ಕೆಲವರು ಇದಕ್ಕೆ ಬೆಲ್ಲ ಹಾಕಿ ಒಗ್ಗರಣೆ ಹಾಕಿ ಎಲ್ಲ ಮಾಡ್ತಾರೆ. ನಾನು ಸಿಂಪಲಾಗಿ ಅಕ್ಕಿ ಗ್ರೈಂಡ್ ಮಾಡಿ ಬೆಲ್ಲ ಹಾಕಲಿಲ್ಲ, ಇದು ತೆಂಗಿನ ತುರಿ ಹಾಕಿದ್ದೇನೆ. ತೆಂಗಿನ ತುರಿ ಹಾಕಿ ಆದಮೇಲೆ ಅದನ್ನು ಗ್ಯಾಸ್ ಆನ್ ಮಾಡಿ ನೀರು ಎಲ್ಲ ಇಂಗಬೇಕು. ಅದರಲ್ಲಿ ತುಂಬ ಗಟ್ಟಿಯಾಗಬೇಕು. ಅದು ನೀರೆಲ್ಲ ಇಂಗಿ ಗಟ್ಟಿಯಾಗಿ ಬರಬೇಕು. ನಾವು ಯಾವಾಗಲೂ ಇದನ್ನು ಪುಂಡಿ ಮಾಡ್ತಾ ಇರ್ತೇವೆ. ಯಾಕಂತ ಹೇಳಿದರೆ ಇದು ಬೇಗ ಆಗುವ ಒಂದು ತಿಂಡಿ. ಆದಷ್ಟು ಬೇಗ ಆಗ್ತದೆ. ನಮಗೆ ಬೆಳಿಗ್ಗೆ ಬೇಗ ಅರ್ಜೆಂಟಿಗೆ ಇದು ತಿಂಡಿ ಬೇಗ ಆಗ್ತದೆ. ನೋಡಿ, ಇಷ್ಟು ಗಟ್ಟಿ ಮಾಡಿದ್ದೇನೆ ನಾನು. ಇಷ್ಟು ಗಟ್ಟಿ ಆದರೆ ನಮಗೆ ಅದನ್ನು ಪುನಃ ಲಡ್ಡು ಥರ ಮಾಡಿ, ಅಂದರೆ ಅದು ಪುಂಡಿ. ಇಲ್ಲಿ ಈಗ ನಾನು ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ನೀರು ಹಾಕಿಟ್ಟಿದ್ದೇನೆ. ಇಡ್ಲಿಯಲ್ಲಿ ಕೊನೆಯಲ್ಲಿ ಒಂದು ಪ್ಲೇಟ್ ಸಿಗ್ತದೆ, ಪ್ಲೇಟ್ ಇಡಬೇಕು. ಇಲ್ಲಿ ಪುಂಡಿಗೆ ಮಾಡಿಟ್ಟ ಇದಿದೆ, ಬ್ಯಾಟರ್ ಇದೆ. ಅದನ್ನು ಗಟ್ಟಿ ಮಾಡಿದ್ದೇನೆ. ಒಂದು ಲೋಟದಲ್ಲಿ ನೀರು ಸೆಟ್ಟಿದ್ದೇನೆ. ಅದು ಬಿಸಿ ಇದೆ. ಬಿಸಿ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಪುಂಡಿ ಮಾಡ್ತಾ ಇದ್ದೇನೆ. ನೋಡಿ, ಹೀಗೆ ಒಂದೊಂದೇ ಪುಂಡಿ ಮಾಡ್ತಾ ಬರಬೇಕು. ಸುಮಾರು ಪುಂಡಿ ಆಗಿದೆ ಇದರಲ್ಲಿ. ನಾವೊಂದು 6 ಜನ ಇದ್ದೇವೆ ಮನೆಯಲ್ಲಿ. ಈ ಪುಂಡಿ ಇಷ್ಟು ಮಾಡಿದ್ದೇನೆ ನೋಡಿ. ಸಣ್ಣ ಪುಂಡಿ ಬೇಕಾದರೆ ಸಣ್ಣ ಪುಂಡಿ ಮಾಡ್ಬೋದು. ನಿಮಗೆ ಎಷ್ಟು ದೊಡ್ಡ ಪುಂಡಿ ಬೇಕೋ ಅಷ್ಟು ದೊಡ್ಡ ಪುಂಡಿ ಮಾಡಿ. ನಾನೀಗ ಸಾಧಾರಣ ಒಂದು ದೊಡ್ಡದಲ್ಲ ಸಣ್ಣದಲ್ಲ ಮೀಡಿಯಮ್ ಸೈಜಿದ್ದು ಪುಂಡಿ ಮಾಡಿದ್ದೇನೆ. ಹೀಗೆ ಒಂದೊಂದೇ ಬೇಯಿಸಲಿಕ್ಕೆ ಇಡಬೇಕು. ಆಮೇಲೆ ಅದು ಅಡಿಯಲ್ಲಿ ಸ್ವಲ್ಪ ಕಾಣ್ತದೆ. ನೋಡಿ, ಇಷ್ಟು ಪುಂಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ಒಂದು 15 ನಿಮಿಷ ಬೆಂದರೆ ಸಾಕಾಗ್ತದೆ. ಇದು ಇಡ್ಲಿ ಹಾಗೆಯೇ ಇದು ಸಹ ಹಾಗೆ 15 ನಿಮಿಷ ಬೇಯಬೇಕು. ನಾನು ಪುಂಡಿಗೆ ಚಟ್ನಿ ಮಾಡಿ ತಿಂತಾ ಇದ್ದೇನೆ. ನೋಡಿ, ಎಷ್ಟು ಒಳ್ಳೆ ಬಂದಿದೆ. ಟೆಕ್ಸ್ಚರ್ ನೋಡಿ ಎಷ್ಟು ಚೆಂದ ಬಂದಿದೆ. ಗಟ್ಟಿಯಾಗಲಿಲ್ಲ. ನಮಗೆ ಕೈಯಲ್ಲಿ ನೋಡಿ ಫಾಸ್ಟ್ ಕಟ್ ಮಾಡಲಿಕ್ಕೆ ಆಗ್ತದೆ. ನೋಡಿ, ಬಂದಿದೆ. ಚಟ್ನಿಗೆ ಹಾಕಿ ಪುಂಡಿ ತಿಂತಾ ಇದ್ದೇನೆ. 2 ಪುಂಡಿ ನೋಡಿ, ಎಷ್ಟು ಒಳ್ಳೆ ಟೇಸ್ಟಿಯಾಗಿದೆ. ಚಟ್ನಿ ಜೊತೆ ಕೂಡ ತೆಂಗಿನಕಾಯಿ ಚಟ್ನಿ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ನಾನು ಕೋಳಿ ಸಾರು ಕೂಡ ಮಾಡಿದ್ದೆ.
ಕೋಳಿ ಸಾರು ಕೂಡ